ಅಯ್ಯೋ ಆ ಪಿಶಾಚಿ ಮತ್ತೆ ಬಂದ್ಬಿಟ್ಟೈತೆ. ನಾನು ಅವಾಗಲೇ ಹೋಗ್ತಾ ಇದ್ದೀನಲ್ಲ ಆಸಿನ ದುರು 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 ನೋಡ್ತಾ ಇದ್ದಾಳೆ. ನೋಡ್ಲೇಳು, ಅವಳಿಗೇನಕ್ಕೆ ಹೆದರ್ಕೋಬೇಕು? ಹೆದರ್ಕೋಬೇಡಿ. ಯಾಕೆ ಹೆದರ್ಕೊಂತೀರಾ? ಏನು ನೀವೇನು ಅವಳದೇನು ಏನು ತಿಂದಿಲ್ಲ, ನೀವೇನು ಅವಳಿಗೇನು ಏನು ಮಾಡಿಲ್ಲ. ಆ ಪಿಶಾಚಿ ಯಾಕೆ ನನ್ನ ಹಿಂದೆ ಬಿದ್ದೈತೆ ಅಂತ ಗೊತ್ತೇ ಇಲ್ಲ. ನಾನು ಯಾವತ್ತೂ ಅವಳ ಹಿಂದೆ ನಾನು ಓದವನೇ ಅಲ್ಲ, ನನ್ನ ಏನು ಅಂದ್ಕೊಂಡವನೇ ಅಲ್ಲ. ಸುಮ್ಕೆ ನನಗೆ ಯಾಕೆ ಈ ರೀತಿ ನನಗೆ ಮರ್ಯಾದೆ ತೆಗಿತೈತೆ ಅಂತಲೇ ಗೊತ್ತಾಗ್ತಾ ಇಲ್ಲ. ಸುಮ್ಮನೆ ದುರು 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 ನೋಡ್ತಾ ಇದ್ದಾಳೆ. ಯಾಕೋ ಗೊತ್ತಿಲ್ಲ, ಎಲ್ಗೋ ಹೋಗಿ ಅವ್ರ ಅಮ್ಮ ಮನೆಯಿಂದ ಆಚೆ ಕಳಿಸಿತ್ತಂತೆ. ಓದೋಳು ಬಂದು ಮತ್ತೆ ಅವ್ರ ಅತ್ತೆ ಮನೆಗೆ ಇದ್ದಾಳೆ. ಇದ್ಲು ಯಾಕೋ ನೋಡ್ತಾ ಇದ್ಲು, ಹಿಂಗೆ ನೋಡ್ತಾ ಇದ್ಲು. ನಾನು ನೋಡಿದ್ರು ನೋಡಲಿ ಅಂತೇಳಿ ಸುಮ್ಮನೆ ಬಂದೆ ನನ್ನ ಪಾಡಿಗೆ ನಾನು. ಇವಾಗ ಸುಮ್ಮನೆ ಬಂದು ನನ್ನ ಪಾಡಿಗೆ ನಾನು ಸುಮ್ಮನೆ ನಂದೇನು ಕೆಲಸ ಮುಗಿಸ್ಕೊಂಡು ನನಗೆ ಹೆಂಗಿರ್ಬೇಕೋ ನಾನು ಹಂಗೆ ಇದ್ದೀನಿ. ಹೆಂಗೆ ಏನು ಅಂತ ನಮಗೆ ಗೊತ್ತಿದ್ರೆ ಸಾಕು ಅಷ್ಟೇನೆ. ಯಾರು ಏನು ಅನ್ಕೊಂಡ್ರೆ ಏನಂತೆ ತಲೆ ಕೆಡಿಸ್ಕೋಬಾರ್ದು, ಸುಮ್ಮನಿರ್ರಿ. ಇದೇ ಊರಲ್ಲೇನೆ ನಿನ್ನ ಕಣ್ಣೆದ್ರಿಗೆ ನನ್ನ ಮದುವೆ ಆಗಿ ಚೆನ್ನಾಗಿರ್ಲಿಲ್ಲ ಅಂದ್ರೆ ನೋಡು, ಏನಂತ ತಿಳ್ಕೊಬಿಟ್ಟಿದ್ಯಾ ನೀನು. ಇಲ್ಲೋಡು, ನಾನು ನಮ್ಮ ವಿಶ್ವಮಾವನ ಮದುವೆ ಆಗ್ತೀನಿ. ನಮ್ಮ ವಿಶ್ವಮಾವ ಎಷ್ಟು ಚೆನ್ನಾಗಿ ನೋಡ್ಕೊಂಬತ್ತೆ ಗೊತ್ತಾ. ನೋಡು ನಿನ್ನ ಕಣ್ಣೆದ್ರಿಗೆ ಮದುವೆ ಆಗಿ ಹೆಂಗಿರ್ತೀನಿ ಅಂತ. ಸರಿ ಆಯಿತು, ಚೆನ್ನಾಗಿರೋಗಮ್ಮ, ಚೆನ್ನಾಗಿರೋಗು. ಯಾರು ಬೇಡ ಅಂದರು ಮುತ್ತು, ಯಾರು ಬೇಡ ಅಂದರು, ಚೆನ್ನಾಗಿರು. ಅಲ್ಲ, ನೀವು ನಮ್ಮಂಗೆ ಯಾರೂ ಇಲ್ಲ, ನಮ್ಮ ಥರ ಗಂಡ ಹೆಂಡ್ತಿ ಯಾರೂ ಇಲ್ಲ ಅಂತ ನೀವು ಅಂದ್ಕೊಂಡಿದ್ದೀರಾ. ಇಲ್ಲೋಡು, ನೀನು ಮೋಸ ಮಾಡ್ದಲ್ಲ, ನೀನೊಂದಿನ ಪಶ್ಚಾತ್ತಾಪ ಪಡಬೇಕು. ಇಂಥ ಹುಡುಗಿ ನಾನು ಮದುವೆ ಆಗಲಿಲ್ವಲ್ಲಪ್ಪ ಅಂತ ನೀನು ಪಶ್ಚಾತ್ತಾಪ ಪಡಬೇಕು ನೋಡು. ಹಿಂಗಾಗುತ್ತೆ. ನೋಡು, ನಿನ್ನ ಕಣ್ಮುಂದೆ ನಾನಿವತ್ತು ಹೇಳ್ತಾ ಇದ್ದೀನಿ, ನಿಮ್ಮ ಮುಂದೆ ನಿಮ್ಮಿಬ್ರಿಗಿನ ನಾನು ನಮ್ಮ ವಿಶ್ವಮಾವನ ಮದುವೆ ಆಗಿ ನಾವು ಹೆಂಗಿರ್ತೀವಿ ನೋಡ್ತಾ ಇರು. ನಮ್ಮ ವಿಶ್ವಮಾವ ಇವತ್ತು ಎಷ್ಟು ಚೆನ್ನಾಗಿ ನೋಡ್ಕೊಂಬತ್ತೆ ಅಂತ. ನಮ್ಮ ಸವಿತತೆ ಮಗನ ನನ್ನ ಮದುವೆ ಆಗಿ ನಿನ್ನ ಕಣ್ಣೆದ್ರಿಗೆ ಹೆಂಗೆ ಬದುಕಿ ಬಾಳಿ ತೋರಿಸ್ತೀನಿ ಅಂತ. ನಿಮ್ಮಿಬ್ಬರನ್ನು ಮೀರಿಸ್ತೀವಿ, ಹಂಗಿರ್ತೀವಿ, ಹಂಗೆ ನಾವು ಚೆನ್ನಾಗಿರ್ತೀವಿ. ನೋಡ್ತಾ ಇರಬೇಕಾದ್ರೆ ನೀನು ಸುಮ್ಮನೆ ಎಲ್ಲೋಡೋ ನೋಡಿ ಇವಳು ಮದುವೆ ಆಗಲಿಲ್ವಲ್ಲಪ್ಪ ಅಂತ ಅನ್ಕೋಬೇಡ. ನಾನು ನಿನಗಿನ್ನೂ ಚೆನ್ನಾಗಿದ್ದು ತೋರಿಸ್ತೀನಿ. ಇವತ್ತು ಚಾಲೆಂಜ್ ಮಾಡ್ತಾ ಇದ್ದೀನಿ ನಿಮ್ಮ ಮುಂದೆ ಇಬ್ಬರೂ. ಮಂದಾರ, ನಿನ್ನ ಮುಂದೆ ಅನೂತು ಮುಂದೆ ಇಬ್ಬರ ಮುಂದೂ ಚಾಲೆಂಜ್ ಮಾಡ್ತಾ ಇದ್ದೀನಿ. ಮದುವೆ ಆಗಿ ನಿಮ್ಮ ಕಣ್ಣೆದ್ರಿಗೆ ನಾನು ಚೆನ್ನಾಗಿ ಬದುಕಿ ಬಾಳಿ ತೋರಿಸ್ಲಿಲ್ಲ ಅಂತಂದ್ರೆ ನನ್ನ ಹೆಸರು ಮುತ್ತು ಅಂತ ಕರಿಬೇಡ್ರಿ. ಚೆನ್ನಾಗಿರೋ, ಸುಮ್ಮನೆ ಏನಕ್ಕೆ ಮಾತಾಡ್ತಾ ಇದೆಯಾ? ನಾವೇನು ನಿನ್ನ ನೋಡಿ ಏನು ಹೊಟ್ಟೆ ಹುರ್ಕಮಲ್ಲ, ನಮಗಿನ್ನೂ ಎತ್ತರಕ್ಕೆ ಬೆಳೆ, ನಮಗಿನ್ನೂ ಚೆನ್ನಾಗಿರೋ. ನೀನು ಯಾರು ಬೇಡ ಅಂದರು ನಿಮಗೆ ಇವಾಗ ಅಂತ. ಬಾ ಮುತ್ತು, ಇವ್ರ ಹತ್ರ ಏನು ಮಾತು ಇಲ್ಲ ವಿಶ್ವಮಾವ, ಇವ್ರಿಗೆ ಚಾಲೆಂಜ್ ಮಾಡಬೇಕು. ಇವ್ರ ಕಣ್ಣೆದ್ರಿಗೆ ನಾವಿಬ್ಬರು ಮದುವೆ ಆಗಿ ಚೆನ್ನಾಗಿದ್ದು ತೋರಿಸ್ಬೇಕು. ನಮಗೆಲ್ಲ ಯಾವ ರೀತಿ ಅವಮರ್ಯಾದೆ ಮಾಡಿದ್ರು, ಹೆಂಗೆಲ್ಲ ಮಾತಾಡಿದ್ರು, ಇವ್ರ ಕಣ್ಣೆದ್ರಿಗೆ ನಾವು ಚೆನ್ನಾಗಿದ್ದು ತೋರಿಸ್ಬೇಕು ವಿಶ್ವಮಾವ. ಇವ್ರನ್ನ ಮಾತ್ರ ನಾನು ಸುಮ್ಮನೆ ಬಿಡಲ್ಲ. ಇವ್ರ ಎದುರಿಗೆ ನಾನು ಚೆನ್ನಾಗಿದ್ದು ತೋರಿಸ್ಲೇಬೇಕು. ಚೆನ್ನಾಗಿದ್ದು ನೋಡು ನಾನು ಹೆಂಗಿರ್ತೀನಿ ಅಂತೇಳಿ ತೋರಿಸ್ತೀನಿ. ಇಬ್ಬರು ಒಂದಾಗಿ ಬಂದಿದ್ದೀರಲ್ಲ, ಸುಮ್ಮನೆ ಹೋಗೋದು ಕಲೀರಿ. ಸುಮ್ಮನೆ ಏನಕ್ಕೆ ಮಾತಾಡ್ತೀರಾ? ಅಲ್ಲ, ಏನು ನಾವೇನು ಬಂದು ನಿಮ್ಮನ್ನೇನು ಕೇಳಿದ್ವಾ, ಮಾತಾಡ್ಸಿದ್ವಾ? ಅಲ್ಲ ಹೇಳ್ತಾ ಇರೋದು. ನೀವು ಇವಳಿಗೆ ಅವಮರ್ಯಾದೆ ಮಾಡಿದ್ರಂತೆ, ಏನೆಲ್ಲ ಮಾತಾಡಿದ್ರಂತೆ, ಇವಳನ್ನ ಅದು ಇದು ಮಾತಾಡಿದ್ರಂತೆ. ಇವಳನ್ನ ಮದುವೆ ಆಗಿ ನೋಡ್ರಿ ನಾನು ಹೆಂಗೆ ನೋಡ್ಕೊಂತೀನಿ. ನೀನೇನು ದೊಡ್ಡಿದು, ನಾನು ಇವಳನ್ನ ಎಷ್ಟು ಚೆನ್ನಾಗಿ ನೋಡ್ಕೊಂತೀನಿ ನೋಡು. ನಿನ್ನಂಗೆ ಅಂದ್ಕೊಂಡಿದ್ಯಾ? ನಮ್ಮನ್ನ ಯಾಕೆ ಆ ರೀತಿ ಎಲ್ಲ ನೋಡ್ತೀಯಾ? ಅವನು ಮದುವೆ ಆದರೆ ಅವಳು ಹೆಂಗಿರ್ತಾಳೆ ನೋಡ್ಬಂತೆ ಅಂತೀಯಲ್ಲ. ನಿನ್ನ ಹೆಂಡ್ತಿಗಿಂತ ನಾನು ಚೆನ್ನಾಗಿ ನೋಡ್ಕೊಂತೀನಿ. ಇಲ್ಲೋಡು, ನೋಡು ಹೆಂಗಿರ್ತಾಳೆ ಅಂತೇಳಿ ಮುತ್ತು. ಅವಳನ್ನ ಸುಮ್ಮನೆ ಅಷ್ಟು ಕೇವಲವಾಗಿ ಮಾತಾಡ್ಬೇಡ. ನಿನ್ನ ಮುತ್ತು ಬಗ್ಗೆ ಗೊತ್ತಿಲ್ದಲೆ ಮಾತಾಡ್ತಾ ಇದೆಯಾ? ಮುತ್ತು ಅಂತಂದ್ರೆ ಏನು, ಅವಳ ಲೆವೆಲ್ ಅಂತಂದ್ರೇನು, ನಿನಗೆ ಅವಳ ಬಗ್ಗೆ ಗೊತ್ತಿಲ್ದಲೆ ಮಾತಾಡ್ತಾ ಇದೆಯಾ ನೀನು? ಗೊತ್ತಿದ್ರೆ ನೀನು ಮಾತಾಡ್ತಿರ್ಲಿಲ್ಲ. ಹೋಗೋ, ನಾವೇನು ಮಾತಾಡಿಲ್ಲ, ಹೋಗೋ. ಸುಮ್ಮನೆ ಯಾಕೆ ಕಾಲು ಕಿರ್ಕೊಂಡು ಜಗಳಕ್ಕೆ ಬರ್ತೀರಾ? ನಾವೇನು ಮಾತಾಡಿಲ್ಲ, ಸುಮ್ಮನೆ ಇಲ್ಲದೆಲ್ಲ ಹೇಳೋಳು ಅವಳು. ಇಲ್ಲ ವಿಶ್ವಮಾವ, ಏನಂತ ಹೇಳೋಂಗೆ ಗೊತ್ತಾ ಎಲ್ಲರ ಹತ್ರನೂ. ಅಯ್ಯೋ, ನಾನು ಮದುವೆ ಆಗಲಿಲ್ಲ ಅಂದರೆ ಮದುವೆ ಆಗದಿಲ್ಲದಕ್ಕೆ ಅವಳಿಗೆ ಹುಡುಗನೇ ಸಿಗಲ್ಲ, ಯಾವ ಹುಡುಗನೂ ಸಿಗಲ್ಲ. ಯಾವ ಹುಡುಗ ಸಿಕ್ಕಿದ್ರೂ ನನ್ನ ಥರ ನೋಡ್ಕೊಂಬ ಅಂತ ಹುಡುಗ ಸಿಗಲ್ಲ ಅಂತ. ಏನು ನೀವನೇನು ದೊಡ್ಡಿದೆ? ನೀವು ನಂಗಾದ್ರೆ ಎಲ್ಲ ಚೆನ್ನಾಗಿ ನೋಡ್ಕೊಂತಾನೆ ಇವನು. ಹೆಂಗೆ ಮಾತಾಡ್ತಾನೆ ಗೊತ್ತಾ? ಹಂಗೆ ಮಾತಾಡ್ತಾನೆ. ಬಾಯಿ ಬಂದಾಗ ಮಾತಾಡ್ತಾನೆ. ಯಾವುದಲ್ಲ ಹುಟ್ಟಿಸ್ಕೊಂಡು ಹೇಳು ಸುಮ್ಮನೆ. ಹುಟ್ಟಿಸ್ಕೊಂಡು ಏನು ಕೇಳ್ತೀವಿ, ಹೋಗು. ಈಗ ಇವತ್ತು ಹೇಳ್ತಾ ಇದ್ದೀನಿ ನೋಡು, ಅವಳು ಹೇಳ್ಬೇಕು ಅಂತಂದ್ರೆ ನಮ್ಮ ಮುತ್ತು ಆಸೆ ಪಟ್ಲು, ಅದಕ್ಕೆ ಕರ್ಕೊಂಬಂದಿದ್ದೀನಿ. ನೋಡು, ಇನ್ನು ಮುಂದೆ ನಿಮ್ಮ ಮುತ್ತು ನಿಮ್ಮ ಕಣ್ಣೀರಿಗೆ ಹೆಂಗಿರ್ತಾಳೆ ನೋಡು. ನೀವು ಚೆನ್ನಾಗಿರ್ತೀರ, ನಿಮ್ಮಿಬ್ಬರು ಜೋಡಿ ಚೆನ್ನಾಗಿರುತ್ತೆ, ನಮ್ಮಿಬ್ಬರು ಜೋಡಿ ಚೆನ್ನಾಗಿರುತ್ತೆ. ಇದರಲ್ಲಿ ಯಾರು ಚೆನ್ನಾಗಿರ್ತಾರೆ, ಯಾರು ಜೋಡಿ ಚೆನ್ನಾಗಿ ಮುಂದೆ ಬರುತ್ತೆ ಅಂತ ನೋಡೋಣ. ಇವತ್ತು ಚಾಲೆಂಜ್ ಮಾಡ್ತಾಯಿದ್ದೀನಿ ಕಣೋನೂತು. ಇದು ನಮ್ಮಿಬ್ಬರಲ್ಲಿ ಮಂದಾರ ನೂತು ಜೋಡಿ ಮುಂದೆ ಬರುತ್ತಾ, ಮುತ್ತು ಮತ್ತು ವಿಶ್ವ ಜೋಡಿ ಮುಂದೆ ಬರುತ್ತಾ ನೋಡೋಣ. ಯಾರ್ದು ಮುಂದೆ ಬರುತ್ತೆ, ಯಾರ್ದು ಹೈಯೆಸ್ಟ್ ಬರುತ್ತೆ ಅಂತ, ಯಾರು ಗೆಲ್ತಾರೆ ಅಂತ ನೋಡೋಣ. ಚಾಲೆಂಜ್ ಇವತ್ತಿಂದ ಬೆಟ್ಟಿಂಗ್ ಕಟ್ತಾ ಇದ್ದೀನಿ ನಿನಗೆ. ಸರಿ ಆಯ್ತು, ಹೋಗಲೇ. ನಿನ್ನಂಥ ಎಷ್ಟು ಜನ ನೋಡಿಲ್ಲ. ನೋಡೋಣ ಅದೆಲ್ಲ ಯಾರು ಚೆನ್ನಾಗಿರ್ತಾರೆ ಅಂತ. ಅಯ್ಯೋ, ಇವನಿಗೇನು ನಮ್ಮಪ್ಪ ನಮ್ಮಮ್ಮ ಗೌರ್ಮೆಂಟ್ ಕೆಲಸದಾಗಿದ್ದಾರೆ, ಅವರಪ್ಪ ಅವರಮ್ಮ ಕೆಲಸದಾಗಿದ್ದಾರೆ ಅಂಬೋದು ಅದೊಂದು ದೌಲತ್ತು. ನಾವಿಲ್ಲೋ ಯಾರ್ದು ಸಪೋರ್ಟ್ ಇಲ್ದಲೇನೆ
ನಾವು ಯಾರನ್ನ ನೆಚ್ಕೊಂಡು ಇಲ್ದಲೇನೆ ನಾನೇ ನನ್ನ ಗಂಡ ಇಬ್ಬರು ಸೇರಿಕೊಂಡು ನಾನು ನನ್ನ ಗಂಡ ನಾನು ನಮ್ಮ ಮಾವ ಇನ್ನೂ ಗಂಡ ಆಗಿಲ್ಲ ಆಗ್ತಾರೆ ನಾಳೆ ನಾಡ್ದಲ್ಲಿ ಗಂಡ ಹೆಂಡತಿ ಆಗ್ತೀವಿ ಇವಾಗ ನಮ್ಮ ಮಾವ ಗಂಡ ಅಂತಲೇ ಅಂದ್ಕೊಂಡ್ರೆ ಏನು ಪರವಾಗಿಲ್ಲ. ಇವತ್ತು ನಾನು ನಿಮ್ಮ ಕಣ್ಣೆದ್ರಿಗೆ ಚೆನ್ನಾಗಿ ಬದುಕಿ ಬಾಳಿ ತೋರಿಸ್ತೀನಿ ನೋಡಪ್ಪ. ಹಿಂಗೆ ಒಳ್ಳೇದು ಮಾಡಿದ್ಲು ಈ ಮುತ್ತು ಅಂತ ಅನ್ಕೋಬೇಕು. ಹೆಂಗಪ್ಪ ಈ ರೀತಿ ಹೆಂಗಪ್ಪ ಬೆಳೆದ್ಲು ಅಂತ ಆಶ್ಚರ್ಯ ಆಗಬೇಕು. ನೋಡೋಣ ಯಾರು ಜೋಡಿ ನಂಬರ್ 1 ಅಂತ. ಸುಮ್ಮನೆ ಹೋಗ್ರಿ, ಯಾಕೆ ಇಲ್ಲಿ ಗುದ್ದಾಡಕ್ಕೆ ಬಂದಿದ್ರಿ? ನಿಮಗೆ ಮಾಡೋಕ್ಕೆ ಬದುಕಿಲ್ಲ. ಬದುಕಿರೋರಾಗಿದ್ರೆ ಗೊತ್ತಿರಲಿಲ್ಲ ನೀವು. ಬದುಕಿಲ್ವಲ್ಲ, ಏನು ಮಾಡೋಣ ಅನಿಸುತ್ತೆ. ಕೆಲಸ ಎಲ್ಲರಿಗೂ ಇರುತ್ತಕ್ಕ, ಎಲ್ಲರಿಗೂ ಇರುತ್ತೆ ಕೆಲಸ. ಇನ್ನು ಈಗ ನಾನು ಇವನಿಗೆ ಹೇಳೋದಕ್ಕೆ ಬಂದಿರೋದು. ನಮ್ಗೆ ಇಷ್ಟೊಂದು ಮಾಡಿದ್ನಲ್ಲ, ನನ್ನ ಮನೆ ಬಾಗ್ಲಕ್ಕೆ ಕುತ್ಕೊಂಡು ಬಂದು ಕಣ್ಣೀರು ಹಾಕಿದ್ರು ನನ್ನ ಬಗ್ಗೆ ಏನು ತಲೆ ಕೆಡಿಸ್ಕೊಂಬಂಗೆ ಹೋದ್ರಲ್ಲ, ಅದೆಲ್ಲ ಎಷ್ಟು ಸಿಟ್ಟು ಗೊತ್ತೇ ನನಗೆ. ನಾನು ಅದಕ್ಕೆ ಇವತ್ತು ನಮ್ಮ ಅತ್ತೆ ಮಗನ ವಿಶ್ವನ ಮದುವೆ ಆಗ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಆಗ್ತೀವಿ, ಆಗ್ತೀವಿ, ಚೆನ್ನಾಗಿರ್ತೀವಿ. ಯಾರೇನು ಹೇಳ್ತಾರೆ ಹೇಳಿ ನೋಡೋಣ. ಏನು ನಮ್ಮನ್ನೇನು ಅಷ್ಟು ಇದ್ರಾಗ ಮಾಡ್ಕೊಂಡಿದೀಯಾ? ಎಲ್ಲ ಚೆನ್ನಾಗಿಟ್ಕೊಂಡು ನಾವೆಲ್ಲರೂ ಚೆನ್ನಾಗಿರ್ತೀವಿ. ಸುಮ್ಮನೆ ಈ ಮಂದಾರ ಬಂದು ಎಲ್ಲ ಹಾಳು ಮಾಡ್ತಾಳೆ. ಏನು ಹಾಳು ಮಾಡೋಲ್ಲ, ಹೋಗಿ ಸುಮ್ಮನೆ. ನಿನಗೆ ಮಾಡೋಕ್ಕೆ ಕೆಲಸ ಇದ್ರೆ ಕಡಿ ಸರಿ, ಕೆಲಸ ಇರೋಳಾಗಿದ್ರೆ ನೀನು ಹಿಂಗೆ ಬಂದು ಮಾತಾಡ್ತಿರ್ಲಿಲ್ಲ. ನೀನು ಓಟೋ ಬಿಟ್ಟಾಳು, ನೀನು ಓಟೋ ಬಿಟ್ಟ ಆಟ ಆಡೋದಕ್ಕೆ ಹಿಂಗೆ ಬಂದು ಮಾತಾಡ್ತೀಯ ಇಲ್ಲಿ. ಅಲ್ಲ, ಅವ್ರ ಪಾಡಿಗೆ ಅವ್ರ ಮನೆ ಕೂತ್ಕೊಂಡವ್ರು. ಅವ್ರ ಮನೆ ಬಾಗ್ಲಕ್ಕೆ ಯಾಕೆ ಬರ್ತೀರ? ಆಗ್ಲಲ್ಲ ಅವ್ರ ಮನೆ ಬಾಗ್ಲಕ್ಕೆ ಬಂದು ಆಗ್ಲೆಲ್ಲ ಮಾತಾಡೋದು, ಬೈಕಂಬೋದು ಅವೆಲ್ಲ ಏನಕ್ಕೆ ಮಾಡ್ತೀರಾ? ಅದು ನಮ್ಮ ಇಷ್ಟ ಅಕ್ಕ, ನಮ್ಮ ಇಷ್ಟ. ಅದು ನಾವೇನಾದರೂ ಮಾಡ್ಬೋದು. ಆದರೆ ನಿನ್ನ ತಂಗಿ ಮಾಡಿರೋದು ಎಂಥ ಕೆಲಸ ಕೇಳು. ನಮ್ಮ ಮೇಲೆ ಎಷ್ಟು ಕೇಣಿಕೆ ಕಿತಾಪತಿ ಮಾಡ್ಯಾಳ ನಿನ್ನ ತಂಗಿ. ನಿನ್ನ ತಂಗಿ ಎಂಥವ್ರು. ನಾನು ಇಷ್ಟಪಟ್ಟಿರೋ ಹುಡುಗನ ಇವತ್ತು ಅವಳು ಮದುವೆ ಆಗ್ಬಿಟ್ಲಲ್ಲ. ಮದುವೆ ಆಗಿ ಇವತ್ತು ಹೆಂಗೆ ಇರ್ಬೋದು ಅಂತ ಹೇಳಿ ಇದ್ದಾಳಲ್ಲ, ಇವಳಿಗೆ ಎಷ್ಟು ಇರಬೇಡ ಅಲ್ಲ. ನಾನು ಅದಕ್ಕೆ ಇವತ್ತು ನಮ್ಮ ಮಾಮನ ಕರ್ಕೊಂಡು ಬಂದಿದ್ದೀನಿ ಚಾಲೆಂಜ್ ಮಾಡೋಗಕ್ಕೆ ನಿಮಗೆಲ್ಲನ. ನೋಡ್ತಾ ಇರಿ ಬೇಕಾದರೆ ನಿಮ್ಮ ಕಣ್ಣೆದಿಗೆ ನಾನು ನನ್ನ ಗಂಡ ಹಿಂಗೆ ಬೆಳಿತೀವಿ ಅಂತೇಳಿ. ನನಗೆ ಈಗ ನಮಗೇನು ಯಾರು ಸಪೋರ್ಟ್ ಮಾಡೋ ಅಂಥವ್ರು ಯಾರೂ ಇಲ್ಲ. ಹಂಗಂದ್ರೆ ನಾವು ಮುಂದೆ ಬಂದೇ ಬರ್ತೀವಿ, ಮಾಡ್ತೀನಿ. ನಿನಗಿನ ಮುಂದೆ ಬಂದೇ ಬರ್ತೀನಿ ನೋಡು. ನಿನಗಿನ ಮುಂದಾಗಿ ಬಂದು ನನಗೇನು ಹೇಳ್ಬೇಕು ಅನ್ನೋದು ಚೆನ್ನಾಗಿ ಗೊತ್ತೈತಿ. ನಾನು ಮಾತಾಡ್ತೀನಿ. ನಾನು ಈಗ ಮಾತಾಡ್ತೀನಿ. ನನಗೆ ಗೊತ್ತೈತಿ ಯಾವಾಗ ಮಾತಾಡಬೇಕು ಅಂತ. ಇವತ್ತು ಚಾಲೆಂಜ್ ಮಾಡ್ತಾಯಿದ್ದೀವಿ. ಇಬ್ಬರು ಜೋಡಿಯಲ್ಲಿ ಯಾರು ಚೆನ್ನಾಗಿರ್ತಾರೆ, ಯಾರು ಚೆನ್ನಾಗಿ ಹಾಕ್ತಾರೆ ಅಂತೇಳಿ. ನಾ ಬಿಡಲ್ಲ ಬಿಡು, ನನಗೆ ಹೆಂಗಿರಬೇಕು ಅನ್ನೋದು ಚೆನ್ನಾಗಿ ಗೊತ್ತೈತೆ. ಮಾಡ್ಕೊಂಡು ಹೋಗ್ತೀನಿ ನಾನು. ನೀನು ಇದೆಯಾ, ನೀನು ನೀನು ಭಾರಿ ಇದೆಯಾ. ಅವಳು ಮಾತಾಡೋದು ನೋಡಿ, ಅವಳಿಗೇನು ತಲೆ ಸರಿ ಐತೆ ಅಂಬನೆ ಇಲ್ಲ ಅಂಬನೆ ಬೈಕ್ ಬಂದಂಗೆ ಮಾತಾಡ್ತಾಳಲ್ಲ. ನಿಮಗೆ ಮಾನ ಮರ್ಯಾದಿರೋಳಾಗಿದ್ರೆ ನೀನು ಮಾತಾಡ್ತಿರ್ಲಿಲ್ಲ. ಹಿಂಗೆ ಮಾತಾಡ್ತೀರಿ ನೋಡು. ಹೋಗು ಸುಮ್ಮನೆ. ಅವ್ರೇನೋ ನಿಮ್ಮಂತಕ್ಕೇನ ಬಂದರೆ ಮಾತಾಡಿದ್ರೆ ಅವಾಗ ಹೇಳಿ. ಅವ್ರು ಸುಮ್ಮನೆ ಕುತ್ಕೊಂಡಿರೋರ ಮೇಲೆ ಬಂದಿಲ್ಲ ಮಾತಾಡ್ತಿಲ್ಲ. ನಿಮ್ಗೆ ಗೊತ್ತಾಗಲ್ಲ ಒಂದಿಟ್ಟ ನಾನು. ದೇವ್ರೇ, ನಿನ್ಗೇನು ಹೇಳಬೇಕು ಏನೋ ಒಂದು ಗೊತ್ತಿಲ್ಲ. ನಾನು ಚಾಲೆಂಜ್ ಮಾಡ್ತಾಯಿದ್ದೀನಿ. ನೂತು ಮಂದಾರ ಜೋಡಿ ಚೆನ್ನಾಗಿರುತ್ತಾ? ವಿಶ್ವ ಮತ್ತು ಮುತ್ತು ಜೋಡಿ ಚೆನ್ನಾಗಿರುತ್ತಾ? 4 ಜನದಲ್ಲಿ ಇಬ್ಬರು ಜೋಡೀಲಿ ಯಾರು ಚೆನ್ನಾಗಿರ್ತಾರೆ, ಯಾರು ನಂಬರ್ 1 ಜೋಡಿ ಅಂತೇಳಿ ನೋಡ್ತಾ ಇರ್ರಿ. ನಮಗೆ ಯಾರು ಸಪೋರ್ಟು ಇಲ್ಲ. ನಾವೇ ಚೆನ್ನಾಗೇ ದುಡ್ದು ನಾವು ಮುಂದೆ ಬಂದು ನಾನು ಮತ್ತು ವಿಶ್ವ ತುಂಬ ಚೆನ್ನಾಗಿರ್ತೀವಿ. ಇವ್ರ ಕಣ್ಣೆದ್ರಿಗೆಲ್ಲ ಬದುಕಿ ಬಾಳಿ ಚೆನ್ನಾಗಿದ್ದು ತೋರಿಸ್ತೀವಿ. ನಾವಂತೂ ಸುಮ್ಮನೆ ಇರಲ್ಲ. ನೋಡ್ತಾ ಇರಿ, ನೀವು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.